ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಗೆ ನೀವಿಬ್ಬರು ನಿಮ್ಮ ಮತ್ತೆ ಅಮ್ಮನ ಬಗ್ಗೆ ಮಾತಾಡೋದಾದ್ರೆ ನೀವಿಬ್ಬರು ಕೂಡ ಆ ತಂದೆ ತಾಯಿ ಮಗ ಅನ್ನೋಗಿಂತ ತುಂಬ ಫ್ರೆಂಡ್ಸ್ ಆಗಿ ಇರ್ತೀರಾ. ನಿಮ್ಮ ಕೆಲವು ವಿಡಿಯೋಗಳನ್ನೆಲ್ಲ ಕೂಡ ನಾವು ಗಮನಿಸಿದ್ದೀವಿ. ನಿಮ್ಮಿಬ್ಬರ ಪ್ರೀತಿಯ ಬಗ್ಗೆ ಹೇಳೋದಾದ್ರೆ, ಅಮ್ಮನ ಬಗ್ಗೆ ಹೇಳೋದಾದ್ರೆ, ಅಂದರೆ ಅಮ್ಮ ಅನ್ನೋಗಿಂತ ನಿಮ್ಗೆ ಹೆಚ್ಚು ಅವ್ರ ಫ್ರೆಂಡ್, ಅವ್ರ ಬಗ್ಗೆ ಮಾತಾಡೋದಾದ್ರೆ. ಅಮ್ಮ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಿಬ್ಬರು ರಿಲೇಷನ್ಶಿಪ್ ಹೇಗಿದೆ ಅಂದರೆ ಅವ್ರ ಮಗಳು ನನ್ನ ಅಪ್ಪನ ಥರ ರಿಲೇಷನ್ಶಿಪ್. ಇವಾಗ ನಾನು ಬಿಗ್ ಬಾಸಲ್ಲಿ ಹೇಗಿದ್ದೆ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ನಾನು ರಿಯಲ್ ಲೈಫಲ್ಲೂ ಹಾಗೆ ಇರೋದು. ಸೊ ಅಮ್ಮ ಆ ಥರ ಅಲ್ಲ, ಅಮ್ಮ ಇಸ್ ವೆರಿ ಜಾವಿಯಲ್, ವೆರಿ ಆ್ಯಕ್ಟಿವ್, ವೆರಿ ಫನ್ನಿ, ತುಂಬ ಲೈವ್ಲಿ ಆಗಿರ್ತಾರೆ. ಸೊ ಎಲ್ಲ ಹೊರಗೆ ಹೋದಾಗ ಅವ್ರಿಗೆ ನಾವಿಬ್ಬರು ಹೊರಗೆ ಎಲ್ಲ ಕೂತಿರ್ತೀವಿ ಅಂದಾಗ ಅವ್ರಿಗೆ ಹೊರಗಡೆ ಹೋಗೋಕೆ ಇಷ್ಟ. ಎಲ್ಲ ಮಾಲಿಗೆ ಹೋಗಬೇಕು, ಇಲ್ಲ ಡಿನ್ನರ್ಗೆ ಹೋಗಬೇಕು. ನಾನು ತುಂಬ ಮನೇಲೇ ಇರೋಣ, ಏನಕ್ಕೆ ಹೊರಗೆ ಹೋಗಬೇಕು, ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು ಅಂತ ನನ್ನ ಕ್ಯಾರೆಕ್ಟರ್. ಸೊ ಎಲ್ಲೋ ಒಂದು ಕಡೆ ಹೊರಗೆ ಹೋಗ್ಬೇಕಾದ್ರೆ ನಾನು ಅವ್ರನ್ನ ಕರ್ಕೊಂಡು ಹೋಗೋ ಥರ ಇರ್ತಾಯಿತ್ತು. ಇವಾಗ ಅಪ್ಪ ಮಗಳು ಹೆಂಗೆ ಹೊರಗೆ ಕರ್ಕೊಂಡು ಹೋಗ್ತಾರೆ ಆ ಥರ ಇರ್ತಾಯಿತ್ತು. ನಂಗೆ ಇನ್ನೂ ಅದನ್ನು ಕೊಡಿಸು ಅನ್ನೋದು, ನಾನು ಹೋಗಿ ಏನಕ್ಕೆ ಬೇಕು ಇವೆಲ್ಲ ಅಂತ ನಾನು ಅವ್ರಿಗೆ ಹೇಳೋದು. ಇವಾಗ ಸ್ಪೆಂಡ್ ಮಾಡಿದೆ, ಯಾವಾಗ ಸ್ಪೆಂಡ್ ಮಾಡ್ತೀಯ, ಪ್ಲೀಸ್ ನನಗೆ ಅದು ಬೇಕು, ಅದು ಕೊಡಿಸು, ಇಲ್ಲಿ ಕರ್ಕೊಂಡು ಹೋಗು. ಆ ಥರ ನಮ್ಮ ರಿಲೇಷನ್ಶಿಪ್ ಅದೇ ಅಪ್ಪ ಮಗಳ ರಿಲೇಷನ್ಶಿಪ್ ಥರನೇ ಇದೆ. ಆ್ಯಂಡ್ ಹೋಗ್ತಾ ಏನಾಗುತ್ತೆ ಅಂದರೆ ಬೆಳೀತಾ ತುಂಬ ಸ್ಟ್ರಿಕ್ಟ್ ಇದ್ರು ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಂತೂ. ನಾನು ಊಟ ವೇಸ್ಟ್ ಮಾಡಿದರೆ ನನಗೆ ಹಿಂಗೆ ಹೊಡೆದಿದ್ದಾರೆ. ನಮ್ಮಮ್ಮಂದೊಂದು ಟ್ರೀಟ್ಮೆಂಟ್ ಇತ್ತು, ಏನಂದರೆ ಕ್ಯಾಂಡಲ್ ವ್ಯಾಕ್ಸ್ ಹಾಕೋರು ನಮಗೆ ಏನಾರು ತಪ್ಪು ಮಾಡಿದ್ರೆ. ಸೊ ಆ ಥರ ತುಂಬ ಭಯದಿಂದ ಬೆಳ್ಕೊಂಬಂದವರು. ಇವಾಗ ಈ ನಡುವೆ ಇತ್ತೀಚೆಗೆ ಒಂದು 5 ವರ್ಷದಿಂದ ತುಂಬ ಕಂಫರ್ಟಬಲ್ ಆಯಿತು ನಮ್ಮ ಜೀವನ. ಯಾವಾಗ ನನ್ನ ಕರಿಯರ್ ಸ್ಟಾರ್ಟ್ ಆಯಿತು, ನಾನು ಯಾವಾಗ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಆ್ಯಕ್ಟಿಂಗ್ ಫೀಲ್ಡ್ ಅಂತ ಬಂದು ನನ್ನದೇ ಒಂದು ಹೆಸರಾಯ್ತಲ್ಲ, ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂತೀನೋ ಇವನೇನೋ ಮಾಡ್ತಾನೆ ಲೈಫಲ್ಲಿ. ಬಟ್ ಅವ್ನ ಕರಿಯರ್ ಅವ್ನು ಚೂಸ್ ಮಾಡಿದ್ದಾನೆ, ಇಲ್ ಡೂ ಗುಡ್ ಅಂತ ಅನ್ಸಿದ್ಮೇಲೆ ಶಿ ಬಿಕೇಮ್ ಸ್ವಲ್ಪ ನನ್ನ ಫ್ರೀ ಆಗಿದ್ದು ಕಂಫರ್ಟಬಲ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಏನಾಯ್ತು ಅಂದರೆ ನನ್ನ ಫಾದರ್ದು ಟ್ರಾನ್ಸ್ಫರಬಲ್ ಜಾಬ್. ಅವರು ಒಂದು ಕಡೆ ಬೆಳಗಾಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇರೋರು. ಇಲ್ಲಿ ಅಮ್ಮ, ನಾನು ನನ್ನ ತಮ್ಮ 3 ಜನ ಇರ್ತಾಯಿದ್ವಿ. ನನ್ನ ತಮ್ಮ ಡಾಕ್ಟರ್ ಆ್ಯಕ್ಚುಲಿ. ಅವ್ರ ಶಿಫ್ಟ್ಸ್ ಎಲ್ಲ ತುಂಬ ಹೆಕ್ಟಿಕ್ ಆಗಿರುತ್ತೆ, 36 hour ಶಿಫ್ಟ್ಸ್ ಎಲ್ಲ ಇರುತ್ತೆ. ಸೊ ನಾನು ಆದಷ್ಟು ಮನೆಗೆ ಬರೋದು ಕಮ್ಮಿ. ಸೊ ಮನೇಲಿ ಆದಷ್ಟು ನಾನು ಅಮ್ಮನೇ ಇರ್ತಾಯಿದ್ವಲ್ಲ. ಸೊ ನಾವು ತುಂಬ ಟೈಮ್ ಸ್ಪೆಂಡ್ ನೋಡ್ಕೊಂಡು ಮಾಡ್ತಾಯಿದ್ವಿ. ಆ್ಯಂಡ್ ಅವ್ರಿಗೂ ನನ್ನಲ್ಲಿ ಕಂಫರ್ಟ್ ಝೋನ್ ಸಿಕ್ತು. ಯಾಕೆಂದರೆ ನೀವು ನೋಟಿಸ್ ಮಾಡಿರ್ಬೋದು, ನಾನು ಹೆಂಗಂದರೆ ಐ ವೆರಿ ಕಾಮ್ ಪರ್ಸನ್, ತುಂಬ ರಿಯಾಕ್ಟ್ ಮಾಡಲ್ಲ. ಸೊ ಅದರಲ್ಲಿ ಅವ್ರ ಕಂಫರ್ಟ್ ಸಿಕ್ತು ಅನ್ಸುತ್ತೆ ಅವ್ರಿಗೆ. ಸೊ ಅವ್ರ ಚೈಲ್ಡ್ಹುಡ್ಡಲ್ಲಿ ಹೇಗಿರೋಕ್ಕಾಗಲಿಲ್ವೋ, ಅವರಪ್ಪ ತುಂಬ ಸ್ಟ್ರಿಕ್ಟ್ ಆಗಿದ್ದರು, ನಮ್ಮ ತಾತ ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಅವರು ಎಲ್ಲೋ ಒಂದು ಕಡೆ ನಮ್ಮಮ್ಮ ಅವ್ರ ಚೈಲ್ಡ್ಹುಡ್ನ ಅಷ್ಟು ಎಂಜಾಯ್ ಮಾಡಿಲ್ಲ ಅಂತ ಅನ್ಸುತ್ತೆ. ಸೊ ನನ್ನ ಜೊತೆ ಅವ್ರು ಅದನ್ನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೆ ಆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಬೆಳ್ಕೊಂಡೋಯ್ತು. ನಮ್ಮ ತಂದೆ ಈಸ್ ಆಲ್ಸೋ ವೆರಿ ವೆರಿ ಕಾಮ್, ಜಾಸ್ತಿ ಮಾತಾಡಲ್ಲ ಅವರು. ಆಮೇಲೆ ಈಸ್ ವೆರಿ ಪ್ರೊಟೆಕ್ಟಿವ್, ಎಷ್ಟು ಬೇಕು ಅಷ್ಟೇ ಮಾತಾಡೋದು. ಅವ್ರಿಗೇನಂದರೆ ಜನದ ಸೇವೆನೇ ಅವ್ರಿಗೆ ಅಲ್ಟಿಮೇಟ್ ಅಂತ. ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಏನಕ್ಕೆ ಇನ್ನೂ ಕೆಲಸ ಮಾಡ್ತಿದ್ದೀರಾ ಬಿಡಿ, ಐ ಲುಕ್ ಆಫ್ಟರ್ ದ ಫ್ಯಾಮಿಲಿ ಅಂತ. ಬಟ್ ಅವ್ರಿಗೇನಂದರೆ ನಾನು ಇರೋಷ್ಟು ದಿನ ನಾನು ಜನದ ಸೇವೆ ಮಾಡಬೇಕು, ನಾನು ಜನದಿಂದ ಬಂದಿರೋದು, ಜನರಿಗೆ ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಶಕ್ತಿ ಮೀರಿ ಅವ್ರಿಗೆ ನಾನು ಸೇವೆ ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸೆ. ಎಲ್ಲೋ ಅವ್ರಿಗಲ್ಲೇ ಒಂದು ಖುಷಿ ಸಿಗುತ್ತೆ ಅಂತ ಅನಿಸ್ತು. ಆಮ್ ಲೈಕ್ ಓಕೆ, ನೀವು ಕಂಟಿನ್ಯೂ ಮಾಡಿ ನಿಮ್ಮ ಜರ್ನಿನ ಅಂತ. ಇನ್ಫ್ಯಾಕ್ಟ್ ಇವಾಗ ಕೂಡ ಅವರು ಹುಬ್ಳಿಲೇ ಕೆಲಸ ಮಾಡೋದು. ತುಂಬ ದೂರ ಇರ್ತಾರೆ. ನಾವು ಅಪ್ಪನ್ನ ಮೀಟ್ ಮಾಡೋ ತಿಂಗಳಲ್ಲಿ 1 ಸಲ ಮೀಟ್ ಮಾಡ್ತೀನಿ. ಬಟ್ ನಾನು ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೆ ಖುಷಿ ಸಿಗೋದೇ ಜನರ ಸೇವೆ ಮಾಡೋದ್ರಲ್ಲಿ. ಸೊ ಇಫ್ ಯು ಆರ್ ಹ್ಯಾಪಿ ದೇ ಆರ್ ಗುಡ್, ಹ್ಯಾಪಿ ಆಗಿರಿ. ಫುಲ್ ರಿಟೈರ್ ಆದಮೇಲೆ ಯು ಕಮ್ ಬ್ಯಾಕ್, ವಿಲ್ ಆಲ್ ಬಿ ಟುಗೆದರ್ ಅಂತ.